ಜೈವಾಸವಿ ಎಲ್ಲರಿಗೂ ನಮಸ್ಕಾರ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಸರ್ವತಮೋಪಹಂ ದೀಪೇನ ಸಾಹಿತೆ ಸರ್ವಂ ಸುಜ್ಞಾನ ದೀಪಂ ನಮೋಸ್ತುತೆ. ಶ್ರೀ ಶಾರ್ವರಿ ನಾಮ ಸಂವತ್ಸರ ದಕ್ಷಿಣಾಯನ ಶರದೃತು ಆಶ್ವೀಜ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯಾಂ ತಿಥೌ ಭಾನುವಾಸರ ಯುಕ್ತಾಯಾಂ ಶುಭ ವಿಶಾಖಾ ನಕ್ಷತ್ರೇ ಶೋಭನ ಯೋಗೆ ನಾಗವ ಕರಣೆ. ಆಂಗ್ಲ ದಿನಾಂಕ 15 ನವೆಂಬರ್ 2020. ಈ ದಿನ ಪಂಚಮಹೋತ್ಸವ ಅಂತ ಕರೆಯಲ್ಪಡ್ತಕ್ಕಂತಹ ದೀಪಾವಳಿಯ 3ನೇ ದಿನದ ತೃತೀಯ ಮಹೋತ್ಸವವಾಗಿದೆ. ಈ ಅಮಾವಾಸ್ಯೆಯ ದಿನ ಮಹಾಲಕ್ಷ್ಮಿಯು, ಕ್ಷೀರಸಾಗರ ಕನ್ಯಕೆಯಾದಂಥ ಮಹಾಲಕ್ಷ್ಮಿಯು ವೈಕುಂಠದಿಂದ ಭೂಲೋಕಕ್ಕೆ ಬಂದು ಭೂಲೋಕದಲ್ಲಿ ಸಂಚರಿಸಿ ಭಕ್ತರ ಸದ್ವಾಂಚಗಳನ್ನು ನೆರವೇರಿಸ್ತಾಳೆ ಅಂತೇಳಿ ಸದ್ಭಕ್ತರ ಭಾವನೆಯಾಗಿರುತ್ತೆ ಮತ್ತು ನಂಬಿಕೆಯಾಗಿರುತ್ತೆ. ಈ ದಿನ ಆ ಒಂದು ಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಲಿಕ್ಕೆ, ಆಹ್ವಾನ ಮಾಡಲಿಕ್ಕೆ, ಸ್ವಾಗತ ಮಾಡಲಿಕ್ಕೆ ಮನೆಗಳಲ್ಲಿ, ಕಚೇರಿಗಳಲ್ಲಿ ಅಂಗಡಿಗಳನ್ನು ಚೆನ್ನಾಗಿ ಶುಭ್ರಗೊಳಿಸಿ ತಳಿರು ತೋರಣ ರಂಗೋಲಿಗಳಿಂದ ಸಿಂಗರಿಸಿ ಸಾಲು ದೀಪಗಳನ್ನು ಹಚ್ಚಿ ಮನೆಗೆ ಯಾವುದೇ ಕಡೆ ಆ ಮಹಾತಾಯಿ ಮಹಾಲಕ್ಷ್ಮಿ ಪ್ರವೇಶ ಮಾಡಲಿ ಅಂಥೇಳಿ ಎಲ್ಲ ಬಾಗಿಲು ಕಿಟಿಗಳನ್ನು ತೆರೆದಿಟ್ಕೊಂಡಿರ್ತಾರೆ. ಮನೆಯ ಎಲ್ಲೆಡೆ, ವಿಶೇಷವಾಗಿ ಮನೆಯ ಮುಂದೆ ಮತ್ತು ಸಜ್ಜಾ ಬಾಲ್ಕನಿಗಳಲ್ಲಿ ಮತ್ತು ಮನೆಯ ಮೇಲ್ಗಡೆ ಇರತಕ್ಕಂತಹ ಚಾವಣಿಯ ಸುತ್ತ ದೀಪದಿಂದ ಅಲಂಕಾರ, ಸಾಲಾಗಿ ದೀಪಗಳನ್ನು ಹಚ್ಚಿ ಸಾಲು ದೀಪಗಳನ್ನು ಹಚ್ತಾರೆ. ದೀಪವು ಮಹಾಲಕ್ಷ್ಮಿಯ ಸ್ವರೂಪವಾಗಿರೋದ್ರಿಂದ ಸಂತಸದಿಂದ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡಲಿಕ್ಕೆ ಈ ದೀಪದ ಸಾಲನ್ನು ಹಚ್ಚುತ್ತಾರೆ. ಮಹಾಲಕ್ಷ್ಮಿಯನ್ನ ಪ್ರದೋಷ ಕಾಲದಲ್ಲಿ, ಅಂದರೆ ಸೂರ್ಯಾಸ್ತಮಾನದ ನಂತರ ಸುಮುಹೂರ್ತದಲ್ಲಿ ಮಂಗಳ ದ್ರವ್ಯಗಳಿಂದ, ಅಂದರೆ ಅರಿಶಿಣ, ಕುಂಕುಮ, ಚಂದನ, ಪತ್ರ, ಪುಷ್ಪಗಳಿಂದ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಹಸುವಿನ ತುಪ್ಪದಿಂದ ತಯಾರಿಸಿರ್ತಕ್ಕಂತಹ ಸಿಹಿ ಪದಾರ್ಥಗಳನ್ನು, ಒಣ ಹಣ್ಣುಗಳನ್ನು, ಅಂದರೆ ಡ್ರೈ ಫ್ರೂಟ್ಸ್ ಅಂತ ಹೇಳ್ತೀವಿ, ಅದನ್ನು, ಭಕ್ಷ್ಯ ಭೋಜ್ಯಗಳನ್ನು ನೈವೇದ್ಯ ಮಾಡಿ ಅದರಲ್ಲಿ ಸ್ವಲ್ಪ ಭಾಗ ಬಡವರಿಗೆ ಹಂಚಿ ಮಿಕ್ಕದ್ದನ್ನು ಸಕುಟುಂಬ ಸಹ ಪರಿವಾರ ಸಮೇತರಾಗಿ ಮಿತ್ರರೊಂದಿಗೆ ಸಂತಸದಿಂದ ಪ್ರಸಾದವಾಗಿ ಸ್ವೀಕಾರ ಮಾಡೋದ್ರಿಂದ ಅಷ್ಟೈಶ್ವರ್ಯಗಳು, ಆರೋಗ್ಯ, ಭಾಗ್ಯ, ಏಳಿಗೆ ಪ್ರಾಪ್ತವಾಗುತ್ತೆ ಅಂತ ಹೇಳಿ ಪ್ರತೀತಿ ಇದೆ. ಲಕ್ಷ್ಮಿಯ ಪೂಜೆ ಈ ದಿನ ಆ ಒಂದು ಮುಹೂರ್ತದ ದಿನ ಮಾಡ್ತಾರೆ. ಆ ಮುಹೂರ್ತ ಯಾವುದಪ್ಪ ಅಂತಂದ್ರೆ 14/11/2020 ಶನಿವಾರ ಮಧ್ಯಾಹ್ನ, ಅಂದರೆ ನಿನ್ನೆ 2 ಗಂಟೆ 17 ಮಧ್ಯಾಹ್ನ 2 ಗಂಟೆ 17 ನಿಮಿಷಕ್ಕೆ ಪ್ರಾರಂಭವಾಗಿ ಈ ದಿನ ಬೆಳಿಗ್ಗೆ, ಅಂದರೆ 15/11/2020 ಬೆಳಗ್ಗೆ 10:36ವರೆಗೆ ಈ ಒಂದು ಅಮಾವಾಸ್ಯೆ ಇರುತ್ತೆ. ಈ ಅಮಾವಾಸ್ಯೆ ಇದ್ರೂ ಸಹ ಶುಭ ಮುಹೂರ್ತ ಅಂತ ಏನಪ್ಪ ಅಂತಂದ್ರೆ ಪ್ರದೋಷ ಕಾಲ ಅಂತ ಹೇಳ್ತೀವಿ, ಶುಭ ಮುಹೂರ್ತ ಅಂತ ಹೇಳ್ತೀವಿ. 14/11/2020 ಸಂಜೆ 5 ಗಂಟೆ 28 ನಿಮಿಷಗಳ ಮೇಲ್ಪಟ್ಟು ಮತ್ತು ಈ ದಿನದ ಬೆಳಿಗ್ಗೆ 7 ಗಂಟೆ 24 ನಿಮಿಷದವರೆಗೆ ಈ ಒಂದು ಮುಹೂರ್ತ ಇರುತ್ತೆ. ಈ ಶುಭ ಮುಹೂರ್ತದಲ್ಲಿ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ, ಮಹಾಗಣಾಧಿಪತಿ, ಕುಬೇರ ಈ ದೇವತೆಗಳನ್ನು ಪೂಜೆ ಮಾಡೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ. ಯಾವ ರೀತಿ ಪೂಜೆ ಮಾಡಬೇಕು? ಬೆಳಿಗ್ಗೆ ಏನು ನಾವು ತಲೆಯ ಅಭ್ಯಂಜನ ಸ್ನಾನವನ್ನು ಮಾಡಿರ್ತೀವಿ, ಆ ಅಭ್ಯಂಜನ ಸ್ನಾನವಾದ ನಂತರ ಆ ಪ್ರದೋಷ ಕಾಲದಲ್ಲಿ ವಿಘ್ನ ನಿವಾರಣೆಗಾಗಿ ಮಹಾಗಣಪತಿಯನ್ನ, ಧನ ಸಂಪತ್ತಿಗಾಗಿ ಮಹಾಲಕ್ಷ್ಮಿಯನ್ನ, ಅಷ್ಟೈಶ್ವರ್ಯಗಳನ್ನು ಕೊಡ್ತಕ್ಕಂಥವಳು ಮಹಾಲಕ್ಷ್ಮಿ. ಸೊ ಮಹಾಲಕ್ಷ್ಮಿಯನ್ನ, ವಿದ್ಯಾ ಸಂಪತ್ತಿಗಾಗಿ ಮಹಾ ಸರಸ್ವತಿಯನ್ನ, ಧೈರ್ಯ ಹಾಗೂ ಶಕ್ತಿ ಸಂಪತ್ತಿಗಾಗಿ ಮಹಾದೇವಿ ಅಥವಾ ಮಹಾಕಾಳಿಯನ್ನ, ಮತ್ತು ಜೊತೆಗೆ ಸಾಲಗಳು ಆಗದೇ ಇರಲಿ ಮತ್ತು ಸಾಲದಿಂದ ಮುಕ್ತರಾಗಲಿಕ್ಕೆ ಮತ್ತು ನಮ್ಮ ಧನದ ಬಗ್ಗೆ ಯಾವುದೇ ರೀತಿಯಾದ ಚಿಂತೆ ಇಲ್ಲದೆ ನಮ್ಮ ಆ ಒಂದು ಸಂಪತ್ತು ನಿರ್ವಿಘ್ನವಾಗಿ ನಮಗೆ ಸೇರ್ತಾ ಹೋಗಲಿ ಅನ್ನೋದಕ್ಕೆ ಧನಾಧಿಪ ಕುಬೇರನನ್ನ ಪೂಜೆ ಮಾಡ್ತಕ್ಕಂಥದ್ದು ಪ್ರತೀತಿ. ಮತ್ತು ಹಲವಾರು ಕಡೆ ಶ್ರೀಕೃಷ್ಣನ ಪೂಜೆಯನ್ನು ಸಹ ಮಾಡ್ತಾರೆ. ಸೊ ಈ ದಿನ ಯಾವ ರೀತಿ ಪೂಜೆ ಮಾಡಬೇಕು? ಸೊ ಶರೀರ ಶುದ್ಧಿ ಮೊದಲನೇಯಾಗಿ, ಅದಕ್ಕೆ ಅಭ್ಯಂಜನ ಸ್ನಾನ. ನಿನ್ನೆ ನರಕ ಚತುರ್ದಶಿಯ ದಿನ ಅಭ್ಯಂಜನ ಸ್ನಾನ ಅಂದ್ರೆ ಏನು ಅಂತ ನಾನು ಹೇಳಿದ್ದೀನಿ. ನೀವು ಇದೇ ಜಾಗೃತಿಯಲ್ಲಿ ನರಕ ಚತುರ್ದಶಿಯ ದಿನ ನೀವು ಆ ಒಂದು ವಿಡಿಯೋವನ್ನು ನೋಡಿದಾಗ ನಿಮಗೆ ಆ ಅಭ್ಯಂಜನ ಸ್ನಾನದ ಬಗ್ಗೆ ತಿಳಿಯುತ್ತೆ. ನಂತರ ಮಾನಸಿಕ ಶುದ್ಧಿ ಅಂದ್ರೆ ಧ್ಯಾನ ಮತ್ತು ಏಕಾಗ್ರತೆ. ಪೂಜಾ ಸಮಯದಲ್ಲಿ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಪೂಜೆಗೆ ಒಂದು 15 ನಿಮಿಷಗಳ ಮುಂಚೆ ಏಕಾಗ್ರತೆಗೋಸ್ಕರವಾಗಿ ಧ್ಯಾನವನ್ನು ಮಾಡುವಂಥ ಪರಿಪಾಠವನ್ನು ಮಾಡ್ಕೊಬೇಕು, ಅಭ್ಯಾಸ ಮಾಡ್ಕೊಬೇಕು. ತರುವಾಯ ಅದಾದ ನಂತರ ಶರೀರ ಶುದ್ಧಿ ಆಯಿತು, ಮಾನಸಿಕ ಶುದ್ಧಿ ಆಯಿತು, ಸ್ಥಳ ಶುದ್ಧಿ. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋ ವಿಭಾಗ ಸ್ಮರೆತ್ ಪುಂಡರೀಕಾಕ್ಷಂ ಸಭಾಕ್ಯಾಭ್ಯಂತರ ಶುಚಿ ಅಂತೇಳಿ ಗೋಮೂತ್ರದಿಂದ ಸಿಂಪರಣೆ ಮಾಡಬೇಕು. ಮತ್ತು ಧೂಪ, ಯಾವ ರೀತಿ ಧೂಪ ಅಂದ್ರೆ ಗೋಮಯ, ಅಂದ್ರೆ ಸಗಣಿ ಮತ್ತು ಇದ್ದಿಲನ್ನು ಮಿಶ್ರಿತ ಮಾಡಿರ್ತಕ್ಕಂತಹ ಧೂಪ ನಮಗೆ ಸಿಗುತ್ತೆ. ಸೊ ಅದರ ಹಚ್ಚೋದ್ರಿಂದ ಅದರ ಹೊಗೆಯಿಂದ ಸಂಪೂರ್ಣವಾಗಿ ಸಳುವ ಶುದ್ಧಿ ಆಗುತ್ತೆ. ನಂತರ ಕಲಶ ಸ್ಥಾಪನೆಯನ್ನು ಮಾಡಬೇಕು. ಕಲಶ ಸ್ಥಾಪನೆ ಅಂತಂದ್ರೆ
ಮೃತ್ತಿಕೆ ಆಗಿರ್ಬೋದು, ಅಥವಾ ತಾಮ್ರ ಆಗಿರ್ಬೋದು, ಅಥವಾ ರಜತ ಅಂದ್ರೆ ಬೆಳ್ಳಿ ಆಗಿರ್ಬೋದು, ಅಥವಾ ಸುವರ್ಣ ಅಂದ್ರೆ ಬಂಗಾರದ್ದಾಗಿರ್ಬೋದು, ಅಂತಹ ಒಂದು ಆ ಕಳಶದ ಬಿಂದಿಗೆಯನ್ನು ತೆಗೆದುಕೊಂಡು ಅದರಲ್ಲಿ ಮುಕ್ಕಾಲು ಭಾಗ ನೀರನ್ನು ಹಾಕಿ ಅದರಲ್ಲಿ ನಾಣ್ಯ, ಅರಿಶಿನ, ಕುಂಕುಮ, ಒಣ ಖರ್ಜೂರ, ಒಣ ಹಣ್ಣುಗಳನ್ನು ಹಾಕೋದ್ರಿಂದ ಮತ್ತು ಗುಂಡು ಅಡಿಕೆ ಮತ್ತು ಒಂದು ಹೂವು, ಒಂದು ತುಳಸಿ ಹಾಕಿ 5 ಎಲೆಗಳನ್ನು ಇಟ್ಟು ಅದರ ಮೇಲೆ ಮಹಾಲಕ್ಷ್ಮಿ ಸ್ವರೂಪವಾಗಿರ್ತಕ್ಕಂತಹ ತೆಂಗಿನಕಾಯಿಯನ್ನು ಇಟ್ಟು ಆ ಒಂದು ಕಳಶವನ್ನು ಸ್ಥಾಪನೆ ಮಾಡ್ಕೊಬೇಕಾಗುತ್ತೆ, ಕಳಶ ಸ್ಥಾಪನೆಯನ್ನು ತಯಾರಿ ಮಾಡ್ಕೊಳ್ಬೇಕಾಗತ್ತೆ. ಕೆಲವು ಕಡೆ ಕಳಶದಲ್ಲಿ ನೀರಿನ ಬದಲಾಗಿ ಅಕ್ಕಿಯನ್ನು ತುಂಬುವಂತಹ ಒಂದು ರೂಢಿಯನ್ನು ಮಾಡ್ಕೊಂಡಿರ್ತಾರೆ. ಸೊ ಯಾರಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಅಭ್ಯಾಸವಿರುತ್ತೋ, ಸಂಪ್ರದಾಯವಿರುತ್ತೋ ಆ ರೀತಿಯಾಗಿ ಕಳಶವನ್ನು ಸ್ಥಾಪನೆ ಮಾಡ್ಕೊಳ್ಬೇಕು. ಜೊತೆಗೆ ಆ ಕಳಶದ ಮುಂಭಾಗದಲ್ಲಿ ನೂತನ ಲೆಕ್ಕ ಪುಸ್ತಕಗಳನ್ನು ಸ್ಥಾಪನೆ ಮಾಡಬೇಕು. ಅಂದ್ರೆ ಯಾವುದು ಹೊಸದಾಗಿ ಲೆಕ್ಕಗಳನ್ನು ಅಕೌಂಟ್ ಬುಕ್ಸ್ ಅಂತ ಹೇಳ್ತೀವಿ, ಅದನ್ನ ಲೆಕ್ಕ ಪುಸ್ತಕಗಳನ್ನು ಸ್ಥಾಪನೆ ಮಾಡ್ಕೊಬೇಕು. ಆ ಒಂದು ಹೊಸದಾಗಿ ಲೆಕ್ಕ ಪುಸ್ತಕಗಳನ್ನು ಇಡ್ತಕ್ಕಂಥವ್ರು ಇದನ್ನ ನಂತರ ಏಪ್ರಿಲ್ ನಲ್ಲಿ ಬರ್ತಕ್ಕಂಥ ನ್ಯೂ ಫೈನಾನ್ಷಿಯಲ್ ಇಯರ್ ನಲ್ಲಿ ಉಪಯೋಗಿಸ್ಕೊಬಹುದು, ಇಲ್ಲ ಅಂತಂದ್ರೆ ಯಾವಾಗ ಬೇಕಾದ್ರೂ ಉಪಯೋಗಿಸಬಹುದು. ಬಟ್ ಆ ಲೆಕ್ಕ ಪುಸ್ತಕಗಳನ್ನ, ಅಕೌಂಟ್ ಬುಕ್ಸ್ ಅನ್ನ ಇಟ್ಟು ಪೂಜೆ ಮಾಡತಕ್ಕಂಥದ್ದು ಒಂದು ಸಂಪ್ರದಾಯವಾಗಿ ಬೆಳೆದು ಬಂದಿದೆ. ಮತ್ತೆ ಧಾನ್ಯ ತುಂಬಿದ ಮಡಿಕೆಯನ್ನ ಇಟ್ಟು ಧಾನ್ಯಲಕ್ಷ್ಮಿಯನ್ನು ಸ್ಥಾಪನೆ ಮಾಡ್ಕೊಬೇಕಾಗುತ್ತೆ. ಓಂಕಾರ, ಸ್ವಸ್ತಿಕ್ಕು, ಶ್ರೀಕಾರ ಮುಂತಾದ ಶುಭ ಚಿಹ್ನೆಗಳನ್ನು ಹಾಕಿ ಆ ಒಂದು ಅಲಂಕಾರ ಮಾಡತಕ್ಕಂಥದ್ದು ಪದ್ಧತಿಯಲ್ಲಿದೆ. ಮಹಾಗಣಾಧಿಪತಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾದೇವಿಯರ ಕುಬೇರನ ಮುಖ್ಯವಾಗಿ ನೈಋತ್ಯಾಭಿಮುಖವಾಗಿ ಪ್ರತಿಷ್ಠಾಪನೆಯನ್ನು ಮಾಡಬೇಕು. ನೈಋತ್ಯದ ಅಧಿಪತಿ ಕುಬೇರ, ಸೊ ನೈಋತ್ಯಾಭಿಮುಖವಾಗಿ ಸ್ಥಾಪನೆ ಮಾಡಿ ನಂತರ ಆದಷ್ಟು ಕೂಡ ಪಂಚಮುಖಿ ದೀಪ, 5 ಮುಖಗಳಿರ್ತಕ್ಕಂತಹ ದೀಪವನ್ನು ಇಟ್ಟುಕೊಂಡು ಆ 5 ಮುಖದಲ್ಲಿ ನೀವು ಆ ಒಂದು ಪೂಜೆಯನ್ನು ಮಾಡಿದಾಗ ಅದು ಉತ್ತಮವಾಗಿರುತ್ತೆ. ಯಾಕೆ 5 ಮುಖವಿರ್ತಕ್ಕಂಥದ್ದು? ಮಹಾಗಣಾಧಿಪತಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾದೇವಿ ಅಥವಾ ಮಹಾಕಾಳಿ ಮತ್ತು ಕುಬೇರ, ಈ 5 ಜನರ ಸಾಂಕೇತಿಕವಾಗಿ ಈ ದೀಪಾವಳಿ ಅಮಾವಾಸ್ಯೆಯ ದಿನ 5 ಮುಖಗಳಿರ್ತಕ್ಕಂತಹ ದೀಪವನ್ನು ಇಟ್ಟು, ನೀವು ಇಲ್ಲಿ ನೋಡ್ತಾ ಇರ್ಬೋದು 5 ಮುಖಗಳಿಂದ ದೀಪ ಇದೆ. 5 ಕಡೆನೂ ಎಲ್ಲಾ ಬತ್ತಿಗಳನ್ನು ಹಚ್ಚಬೇಕು. ಸೊ ಹಚ್ಚಿ ಆ ಒಂದು ಕಳಶ ಸ್ಥಾಪನೆಯನ್ನು ಮಾಡಿ ಅದರಲ್ಲಿ ಮಹಾಲಕ್ಷ್ಮಿಯನ್ನ, ಆ ಒಂದು ತೆಂಗಿನಕಾಯಿಯಲ್ಲಿ ಮಹಾಲಕ್ಷ್ಮಿಯನ್ನು, ನೀರಿನಲ್ಲಿ ಮಹಾಸರಸ್ವತಿಯನ್ನು, ಆ ಕಳಶದಲ್ಲಿ ಮಹಾದೇವಿಯನ್ನ ಆವಾಹನೆಯನ್ನು ಮಾಡಿ ಗಣಪತಿಯನ್ನ ಕಳಶದ ಮುಂಭಾಗದಲ್ಲಿ ಸ್ಥಾಪಿಸಿ ಕುಬೇರರನ್ನು ಕಳಶದ ಮುಂದೆ ಸ್ಥಾಪಿಸಿ ಆ ಒಂದು ಶಕ್ತಿ ದೇವತೆಗಳನ್ನೆಲ್ಲ ಸ್ವಾಗತಿಸಿದಾಗ ಅಲ್ಲಿ ಸಂಪೂರ್ಣ ಪಂಚ ದೇವತೆಗಳ ಆವಾಹನೆ ಆಗುತ್ತೆ. ಸೊ ಅದರ ಜೊತೆಗೆ ಇಷ್ಟ ದೇವತೆಯನ್ನ, ಕುಲ ದೇವತೆಯನ್ನ, ಗ್ರಾಮ ದೇವತೆಯನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಭ್ಯಾಸವಾಗಿ ಇಟ್ಕೊಬೇಕು. ಎಲ್ಲಾ ಪೂಜೆಗಳಲ್ಲೂ ಕೂಡ ಇವು ಮುಖ್ಯವಾಗಿರ್ತಕ್ಕಂಥದ್ದು. ಕುಲದೇವತೆ, ಗ್ರಾಮ ದೇವತೆ, ಇಷ್ಟ ದೇವತೆಯನ್ನ ಯಾವುದೇ ದೇವರ ಕಾರ್ಯಕ್ರಮಗಳಲ್ಲಿ ಪೂಜೆ ಮಾಡ್ತಕ್ಕಂತಹ ಒಂದು ಪರಿಪಾಠವನ್ನು ಇಟ್ಕೊಳ್ಬೇಕು. ನಂತರ ಆ ಷೋಡಶೋಪಚಾರಗಳಿಂದ ಈ ಎಲ್ಲಾ ದೇವತೆಗಳನ್ನ ಪೂಜೆ ಮಾಡಿ ನಂತರ ಪಂಚಾಮೃತ ಅಭಿಷೇಕ, ಪಂಚ ಅಮೃತ ಅಂದ್ರೆ 5 ರೀತಿಯ ಅಮೃತ ಅಂತಂದ್ರೆ ಯಾವ್ಯಾವ್ದಪ್ಪ ಅಂದ್ರೆ ಹಾಲು, ಮೊಸರು, ತುಪ್ಪ ಅಥವಾ ಬೆಣ್ಣೆ, ಜೇನುತುಪ್ಪ, ಸಕ್ಕರೆ, ಈ 5 ಮಿಶ್ರಣ ಮಾಡಿ ಪಂಚಾಮೃತ ಅಭಿಷೇಕದೊಂದಿಗೆ ಷೋಡಶೋಪಚಾರವನ್ನು ಪೂಜೆ ಮಾಡಬೇಕಾಗುತ್ತೆ. ನಾನು ಆಗ್ಲೇ ಹೇಳಿದೆ, ಧ್ಯಾನ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಈ ದಿನ ಕನಿಷ್ಠ 108 ಜಪವನ್ನು ಮಾಡಬೇಕು. ಯಾವುದು? ಈ 5 ದೇವತೆಗಳನ್ನು, ಯಾವುದನ್ನು ನಾವು ಆವಾಹನೆ ಮಾಡಿದ್ದೇವೆ ಆ 5 ದೇವತೆಗಳದು, ಮತ್ತು ಜೊತೆಗೆ ಇಷ್ಟ ದೇವತೆಯದು, ಕುಲ ದೇವತೆಯದು, ಗ್ರಾಮ ದೇವತೆಯದು, ಒಟ್ಟಾರೆ ಈ 8 ದೇವತೆಗಳನ್ನು 108 ರೀತಿಯ ಜಪವನ್ನು ಮಾಡಬೇಕು. ಉದಾಹರಣೆಗೆ ಮಹಾಗಣಪತಿಗೆ ಓಂ ಶ್ರೀ ಮಹಾಗಣಪತ್ಯೈ ನಮಃ, ಮಹಾಗಣಾಧಿಪತಿಯ ಗಾಯತ್ರಿ ಬಂದರೆ ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಬಂದರೆ ಮಹಾಗಣಾಧಿಪತಿಯ ಗಾಯತ್ರಿ ಮಂತ್ರವನ್ನ 108 ಸಲ ಜಪವನ್ನು ಮಾಡಿಕೊಳ್ಳಿ. ಇಲ್ಲದೆ ಓಂ ಶ್ರೀ ಮಹಾಗಣಾಧಿಪತಿಯ ನಮಃ ಅಂತೇಳಿ 108 ಸಲ ಜಪವನ್ನು ಮಾಡ್ಕೊಳ್ಬೇಕು. ಆ ನಂತರ ಸರಸ್ವತಿಯ ಗಾಯತ್ರಿ ಇದೆ. ಓಂ ವಾಗ್ದೇವ್ಯೈ ಚ ವಿದ್ಮಹೇ ವಿದ್ಯಾ ಪ್ರದಾಯೈ ಧೀಮಹಿ ತನ್ನೋ ವಾಣಿ ಪ್ರಚೋದಯಾತ್ ಅಂತ ಹೇಳಿ ಸರಸ್ವತಿಯ ಗಾಯತ್ರಿ ಕೂಡ ಇದೆ. ಸರಸ್ವತಿಯ ಗಾಯತ್ರಿ ಬಂದರೆ ಸರಸ್ವತಿ ಗಾಯತ್ರಿಯನ್ನ ನೀವು ಜಪ ಮಾಡ್ಕೊಬಹುದು. ಇಲ್ಲ ಅಂತಂದಾಗ ಸರಸ್ವತಿ ಓಂ ಶ್ರೀ ಸರಸ್ವತ್ಯೈ ನಮಃ ಅಂತ 108 ಸಲ ಆ ಸರಸ್ವತಿ ದೇವಿಯನ್ನ ನೆನೆಸಿಕೊಂಡು ಭಕ್ತಿ ಶ್ರದ್ಧೆಗಳಿಂದ ಜಪವನ್ನು ಮಾಡಬೇಕು. ನಂತರ ಮಹಾಲಕ್ಷ್ಮಿಯ ಬೀಜ ಮಂತ್ರವಾಗಲಿ, ಮಹಾಲಕ್ಷ್ಮಿಯ ಓಂಕಾರ ಮಂತ್ರವಾಗಲಿ ಅಥವಾ ಮಹಾಲಕ್ಷ್ಮಿಯ ಗಾಯತ್ರಿ ಮಂತ್ರವಾಗಲಿ ಜಪವನ್ನು ಮಾಡಬಹುದು. ಮಹಾಲಕ್ಷ್ಮಿಯ ಬೀಜ ಮಂತ್ರ ಜಪ
ಮೊದಲು ಅದಕ್ಕಿಂತ ಮುಂಚಿತವಾಗಿ ಮಹಾಲಕ್ಷ್ಮಿ ಈ ದಿನ ಮುಖ್ಯವಾಗಿರ್ತಕ್ಕಂಥದ್ದು. ಮಹಾಲಕ್ಷ್ಮಿ ನಮ್ಮ ಮನೆಗೆ, ನಮ್ಮ ಅಂಗಡಿಗೆ ಮತ್ತು ನಮ್ಮ ಕಚೇರಿಗೆ ಬರೋದ್ರಿಂದ ಮಹಾಲಕ್ಷ್ಮಿಯು ಕ್ಷೀರಸಾಗರ ಕನ್ಯಕೆ. ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವವನಿತಾಂ ಲೋಕೈಕ ದೀಪಾಂಕುರಾಂ ಶ್ರೀಮನ್ಮಂದ ಕಟಾಕ್ಷ ಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ ಸಿದ್ಧಲಕ್ಷ್ಮೇರ್ ಮೋಕ್ಷಲಕ್ಷ್ಮೇರ್ ಜಯಲಕ್ಷ್ಮೇರ್ ಸರಸ್ವತಿ ಶ್ರೀಲಕ್ಷ್ಮೀರ್ ವರಲಕ್ಷ್ಮೀ ಚ ಪ್ರಸನ್ನ ಮಮ ಸರ್ವದಾ. ಈ ರೀತಿಯಾಗಿ ಆ ಮಹಾಲಕ್ಷ್ಮಿಯನ್ನು ಧ್ಯಾನ ಮಾಡಬೇಕು. ಕ್ಷೀರಸಾಗರ ಮಥನದಲ್ಲಿ ಮಹಾಲಕ್ಷ್ಮಿ ಉದ್ಭವ ಆಗಿರ್ತಕ್ಕಂಥದ್ದು. ಸಮುದ್ರರಾಜ ತನಯಾಮ್ ಅಂತ ಹೇಳಿ ಹೇಳ್ತಾರೆ. ಶ್ರೀರಂಗರಾಮೇಶ್ವರಿಂ, ಶ್ರೀರಂಗಧಾಮೇಶ್ವರಿಂ ಅಂತಂದ್ರೆ ಮಹಾವಿಷ್ಣುವಿನ ಆ ಹೃದಯ ಕಮಲದಲ್ಲಿ ನೆಲೆಸಿರ್ತಕ್ಕಂಥವಳು. ಆ ಸಮಸ್ತ ದೇವತೆಗಳೇ ಆ ತಾಯಿಯ ಒಂದು ಸೇವೆಯಲ್ಲಿ ಇರ್ತಕ್ಕಂಥವರು. ದಾಸೀಭೂತ ಸಮಸ್ತ ದೇವವನಿತ ಲೋಕೈಕ ದೀಪಾಂಕರ, ಲೋಕಕ್ಕೆ ದೀಪ ಅಂತಕ್ಕಂತಹ ಜ್ಞಾನವನ್ನು ಕೊಡ್ತಕ್ಕಂತಹ ಮಹಾತಾಯಿ. ಶ್ರೀಮನ್ ಮಂದ ಕಟಾಕ್ಷ ಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನಿ. 3 ಲೋಕಗಳೇ ಕುಟುಂಬವಾಗಿಟ್ಟುಕೊಂತ, ಅಂದ್ರೆ ಆ 3 ಲೋಕಗಳನ್ನು ಸಂರಕ್ಷಣೆ ಮಾಡ್ತಾ ಇರ್ತಕ್ಕಂಥವು. ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ, ಆ ಮಹಾವಿಷ್ಣುವಿನ ಪ್ರಿಯಾಗಿರ್ತಕ್ಕಂತಹ ಸಿದ್ಧಲಕ್ಷ್ಮಿ, ಸಿದ್ಧಿಗಳನ್ನು ನಮಗೆ ನೀಡುವಂತಹ ಲಕ್ಷ್ಮಿ. ಮೋಕ್ಷಲಕ್ಷ್ಮಿ, ಮೋಕ್ಷವನ್ನು ನೀಡತಕ್ಕಂತಹ ಲಕ್ಷ್ಮಿ. ಸರಸ್ವತಿ, ವಿದ್ಯಾಲಕ್ಷ್ಮಿ, ವಿದ್ಯೆಯನ್ನು ನೀಡತಕ್ಕಂತಹ ಲಕ್ಷ್ಮಿ. ವರಲಕ್ಷ್ಮಿ, ವರವನ್ನು ನೀಡತಕ್ಕಂತಹ ಲಕ್ಷ್ಮಿ. ನೀವೆಲ್ಲರೂ ಕೂಡ ಪ್ರಸನ್ನರಾಗಿ ನಮ್ಮನ್ನು ಸದಾ ಕಾಯುತ್ತೀರಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು, ಶ್ಲೋಕ ಬಂದ್ರೆ ಶ್ಲೋಕ ಹೇಳಿ, ಇಲ್ಲಾಂದ್ರೆ ಭಕ್ತಿಯಿಂದ ನಮಸ್ಕಾರ ಮಾಡಿಕೊಂಡು ಹೃದಯದಲ್ಲಿ ಆ ಭಕ್ತಿ ಮುಖ್ಯ. ಇಲ್ಲಿ ಶ್ಲೋಕ ಬರಲಿ ಬರದೆ ಹೋಗ್ಲಿ, ಭಕ್ತಿ ತುಂಬಾ ಮುಖ್ಯವಾಗಿರತಕ್ಕಂಥದ್ದು. ಆ ಭಕ್ತಿಯಿಂದ ಆ ಭಗವಂತನನ್ನು ನೆನೆಸಿಕೊಂಡಾಗ, ಏಕಾಗ್ರತೆಯಿಂದ ನೆನೆಸಿಕೊಂಡಾಗ ನಮಗೆ ಅವರ ಕೃಪಾ ಕಟಾಕ್ಷ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಇನ್ನು ಮಹಾಲಕ್ಷ್ಮಿಯ ಗಾಯತ್ರಿ ಬಂದು ಓಂ ಶ್ರೀ ಮಹಾಲಕ್ಷ್ಮೇ ಚ ವಿದ್ಮಹೆ ವಿಷ್ಣು ಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್ ಅಂತೇಳಿ ಮಹಾಲಕ್ಷ್ಮಿಯ ಗಾಯತ್ರಿ ಮಂತ್ರ. ಗಾಯತ್ರಿ ಅಂತಕ್ಕಂಥದ್ದು ಛಂದಸ್ಸಿನ ಹೆಸರು. ಆ ಛಂದಸ್ಸಿನಲ್ಲಿ ಯಾವ ಯಾವ ದೇವತೆಗಳನ್ನು ಆವಾಹನೆ ಮಾಡಿ ಆ ಛಂದಸ್ಸಿನಲ್ಲಿ ಆ ಒಂದು ಮಂತ್ರಗಳನ್ನು ಹೇಳ್ತೇವೆ, ಅದನ್ನ ಆಯಾ ದೇವತೆಗಳ ಗಾಯತ್ರಿ ಅಂತ ಹೇಳಿ ಹೇಳ್ತೇವೆ. ನಿಜವಾದ ಗಾಯತ್ರಿ ಮಂತ್ರದ ಬಗ್ಗೆ ಮತ್ತೊಂದು ಸಲ ನಾವು ವಿಶದವಾಗಿ ಮಾತಾಡೋಣ. ಈಗ ಮಹಾದೇವಿ ಅಂದರೆ ಮಹಾದೇವಿ ಆಗಿರ್ಬೋದು, ಮಹಾಕಾಳಿ ಆಗಿರ್ಬೋದು, ಮಹಾದುರ್ಗಿ ಆಗಿರ್ಬೋದು, ಶಕ್ತಿಯ ಸ್ವರೂಪಿಣಿ. ಆ ಒಂದು ಗಾಯತ್ರಿ ಮಂತ್ರವನ್ನು 108 ಸಲ ಜಪ ಮಾಡ್ಕೊಬೇಕಾಗತ್ತೆ. ಓಂ ಕಾಚಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಅಂತ ಹೇಳಿ. ಇಲ್ಲ ಅಂತಂದ್ರೆ ಓಂ ಶ್ರೀ ಮಹಾದೇವಿಯೈ ನಮಃ ಅಥವಾ ಓಂ ಶ್ರೀ ಮಹಾಕಾಳ್ಯೈ ನಮಃ, ಓಂ ಶ್ರೀ ಮಹಾದುರ್ಗೈ ನಮಃ. ಯಾವ ಒಂದು ನಾಮ ನಿಮಗೆ ಇಷ್ಟವಾಗುತ್ತೋ ಆ ಭಕ್ತಿಯಿಂದ ಆ ತಾಯಿಯನ್ನು ನೆನೆಸಿಕೊಳ್ಳಿ. ನಂತರ ಕುಬೇರ ಗಾಯತ್ರಿ. ಓಂ ಯಕ್ಷರಾಜಾಯ ವಿದ್ಮಹೆ ಅಲಕಾಧೀಶಾಯ ಧೀಮಹಿ ತನ್ನೋ ಕುಬೇರ ಪ್ರಚೋದಯಾತ್ ಅಂತ ಹೇಳಿ ಕುಬೇರ ಗಾಯತ್ರಿ ಇದೆ. ಕುಬೇರ ಗಾಯತ್ರಿ ಬಂದರೆ ಅದನ್ನು ಜಪ ಮಾಡ್ಕೊಳ್ಳಿ 108 ಸಲ. ಇಲ್ಲ ಅಂತಂದ್ರೆ ಆ ಕುಬೇರನನ್ನು ನೆನೆಸಿಕೊಂಡು ಓಂ ಶ್ರೀ ಕುಬೇರಾಯ ನಮಃ, ಯಕ್ಷರಾಜಾಯ ನಮಃ, ಅಲಕಾಧಿಪುರಾಯ ನಮಃ ಅಂತೇಳಿ ಆ ಒಂದು ಕುಬೇರನನ್ನು ನೆನೆಸಿಕೊಂಡು ಭಕ್ತಿಯಿಂದ ಧ್ಯಾನಿಸಬೇಕಾಗುತ್ತೆ. ಸೊ ಅಷ್ಟಲಕ್ಷ್ಮಿ ಕುಬೇರ ಮಂತ್ರವೂ ಕೂಡ ಒಂದಿದೆ. ಓಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮೈ ಮಮ ಗೃಹೇ ಧನಂ ಪುರಾಯ ನಮಃ ಅಂತೇಳಿ ನಮಗೆ ಎಲ್ಲಾ ರೀತಿಯ ಧನವನ್ನು ಕೊಡು ಅಂತ ಹೇಳಿ ಇರುತ್ತೆ. ಆ ರೀತಿಯಾಗಿ ನಿಮಗೆ ಯಾವ ಮಂತ್ರ ಬರುತ್ತೆ, ಯಾವ ಶ್ಲೋಕ ಬರುತ್ತೆ ಅನ್ನೋದನ್ನ ನೀವು ಧ್ಯಾನ ಮಾಡಿಕೊಂಡು ಆ ಭಕ್ತಿಯಿಂದ ಮುಖ್ಯವಾಗಿ ಈ 5 ದೇವತೆಗಳನ್ನು ಧ್ಯಾನ ಮಾಡ್ಕೊಳ್ಬೇಕು. ಆನಂತರ ನಮ್ಮ ಇಷ್ಟ ದೈವವನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು, ಕುಲದೇವತೆಯನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಅದಾದ ನಂತರ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಬೇಕು. ಉದಾಹರಣೆಗೆ ಬೆಂಗಳೂರಿಗೆ ಅಣ್ಣಮ್ಮ ಗ್ರಾಮ ದೇವತೆ, ಮೈಸೂರಿಗೆ ಚಾಮುಂಡೇಶ್ವರಿ ಗ್ರಾಮ ದೇವತೆ, ವಿಜಯವಾಡಗೆ ಕನಕದುರ್ಗ ಗ್ರಾಮ ದೇವತೆ. ಆ ರೀತಿಯಾಗಿ ಒಂದೊಂದು ಕಡೆ ಆ ಒಂದು ಕ್ಷೇತ್ರದ ದೇವತೆಗಳಿರ್ತಾರೆ, ಅವರನ್ನು ಕೂಡ ನಾವು ನಮಸ್ಕಾರ ಮಾಡ್ಕೊಬೇಕಾಗುತ್ತೆ, ಭಕ್ತಿಯಿಂದ ನೆನೆಸ್ಕೊಳ್ಬೇಕಾಗುತ್ತೆ. ಸೊ ಈ ರೀತಿಯಾಗಿ ಮಹಾಗಣಾಧಿಪತಿ, ಮಹಾಸರಸ್ವತಿ, ಮಹಾಲಕ್ಷ್ಮಿ, ಮಹಾದೇವಿ, ಕುಬೇರ, ಕುಲದೇವ, ಇಷ್ಟದೇವ, ಗ್ರಾಮ ದೇವತೆಗಳ ಕೃಪೆ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಹೇಳಿ ಆ ಭಗವಂತನನ್ನು ಪ್ರಾರ್ಥಿಸುತ್ತಾ, ಎಂದಿನಂತೆ ಪಟಾಕಿಗಳಿಗಿಂತ ದೀಪ ಹಚ್ಚೋದನ್ನ ನಾವು ರೂಢಿ ಮಾಡ್ಕೊಳ್ಳೋಣ. ಪರಿಸರಕ್ಕೆ ಹಾನಿ ಆಗ್ತಕ್ಕಂಥದ್ದನ್ನ ನಾವು ಮಾಡೋದು ಬೇಡ. ನಮ್ಮ ಆರೋಗ್ಯವನ್ನು ಕಾಯ್ದುಕೊಳ್ಳೋಣ. ಈ ಒಂದು ದಿನಗಳಲ್ಲಿ ಆ ತಾಯಿಯು ಆರೋಗ್ಯ, ಐಶ್ವರ್ಯ, ಧನಗನಕ ವಸ್ತುವನ್ನು ಕೊಟ್ಟು ನೆಮ್ಮದಿಯಿಂದ ಸುಖ ಸಂತೋಷದಿಂದ ಇರಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಮತ್ತೆ ನಾಳೆ 4ನೇ ದಿನದ ಮಹೋತ್ಸವದ ವಿಶೇಷದೊಂದಿಗೆ ಭೇಟಿಯಾಗೋಣ. ನಾಳೆ ಬಲಿಪಾಡ್ಯಮಿ, ಅಂದರೆ 4ನೇ ದಿನ ಬಲಿಪಾಡ್ಯಮಿ ಅಂತ ಹೇಳ್ತೀವಿ. ಅದರ ವಿಚಾರವನ್ನು ನಿಮಗೆ ನಾಳೆ ತಿಳಿಸ್ಕೊಡ್ತೇನೆ. ಭೇಟಿಯಾಗೋಣ ಅಂತ ಹೇಳ್ತಾ, ಸದ್ವಿಚಾರಗಳನ್ನ, ಈ ಒಂದು ಏನು ಸದ್ವಿಚಾರಗಳನ್ನ ಮಾತಾಡ್ಕೊತಾ ಇದ್ದೀವಿ,
ಅದನ್ನ ನಿಮ್ಮ ಸದ್ಬಂಧು ಸನ್ಮಿತ್ರರಿಗೆ ಯಾರಿಗೆ ಕುತೂಹಲವಿರುತ್ತದೆ, ಯಾರಿಗೆ ಜ್ಞಾನ ಪಡೆಯಬೇಕು ಅಂತ ಇರುತ್ತದೆ, ಯಾರಿಗೆ ಭಕ್ತಿ ಶ್ರದ್ಧೆಗಳಿರ್ತಾರೆ, ಯಾರು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿರ್ತಾರೆ ಅವರಿಗೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ಕಳಿಸಿಕೊಡಿ, ಶೇರ್ ಮಾಡಿ. ಏನಪ್ಪಾ ಅಂತಂದ್ರೆ ಕಲಿತವರು, ಕಲಿತುಕೊಳ್ತಕ್ಕಂಥವ್ರು ಮತ್ತು ಹಂಚತಕ್ಕಂಥವ್ರು ಎಲ್ಲರಿಗೂ ಕೂಡ ಪುಣ್ಯದಲ್ಲಿ ಒಂದೊಂದು ಪಾಲು ಬರುತ್ತೆ. ಸೊ ಹಾಗಾಗಿ ಅದನ್ನ ಶೇರ್ ಮಾಡಿ. ಆ ನಂತರ ಕೆಳಭಾಗದಲ್ಲಿ ನೀವು ವಿಡಿಯೋ ಏನು ನೋಡ್ತಾ ಇರ್ತೀರಾ ಅದರ ಕೆಳಭಾಗದಲ್ಲಿ ಆಂಗ್ಲ ಭಾಷೆಯಲ್ಲಿ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಅಂತ ಹೇಳಿ ಇರುತ್ತೆ. ಅದನ್ನ ತಾಕಿದಾಗ ಉಚಿತವಾಗಿ, ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಬಹಳ ಜನ ಅನ್ಕೊಂತಾರೆ ಅದು ಸಬ್ಸ್ಕ್ರೈಬ್ ಮಾಡಿದ್ರೆ ಅದಕ್ಕೆ ಏನಾದ್ರು ಫೀಸ್ ಕೊಡ್ಬೇಕಾ ಅಂತೇಳಿ. ಯಾವುದೇ ರೀತಿ ಫೀಸ್ ಇಲ್ಲ. ಆ ಫೀಸ್ ಏನಪ್ಪಾ ಅಂತಂದ್ರೆ ನಿಮ್ಮ ಭಕ್ತಿ ಶ್ರದ್ಧೆಯಾಗಿರುತ್ತೆ. ಸೊ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಹಾರೈಸ್ತಾ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಅಂತೇಳಿ ಪ್ರಾರ್ಥನೆ ಮಾಡುತ್ತಾ, ಸರ್ವೇ ಜನ ಸುಜನೋ ಭವಂತು, ಸರ್ವೇ ಸುಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ ಎಲ್ಲರಿಗೂ ದೀಪಾವಳಿ ಶುಭಾಶಯಗಳನ್ನು ಹಾರೈಸ್ತಾ ಈ ಒಂದು ದಿನದ ವಾಚನಕ್ಕೆ ಸ್ವಸ್ತಿಯನ್ನು ಹಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ವಾಸು. ಧನ್ಯವಾದಗಳು.